ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಗೆ ಸ್ವಾಗತ. ಇವತ್ತು ಮ್ಯಾಚ್ ಡೇ, ಗೇಮ್ ಆನ್. ಕ್ವಾಲಿಫೈರ್ 1 ಆಡ್ತಾ ಇರೋದು RCB ವರ್ಸಸ್ GT. ಇದು ಮ್ಯಾಚ್ ಯಾರು ವಿನ್ ಆಗಿ ಯಾರು ಫೈನಲ್ ಹೋಗ್ತಾರೆ, ಅದಾದ್ಮೇಲೆ ಸ್ಟಾಟ್ಸ್ ಯಾವ ತರ ಇರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಾಲಿಫೈಯರ್ 1 RCB GT. RCB ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಫೈನಲ್ ಎಂಟ್ರಿ ಕೊಡುತ್ತಾ, ಇಲ್ಲ GT ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ಟು ಒಂಥರ ಡೈರೆಕ್ಟ್ ಆಗಿ ಫೈನಲ್ ಎಂಟ್ರಿ ಕೊಡುತ್ತಾ, ಇಲ್ಲ ಅಂದ್ರೆ RCB ಏನಾದ್ರು ಕ್ವಾಲಿಫೈಯರ್ 2 ಆ ತರ ಆಡ್ಕೊಂಡ್ ಬಂದು ಫೈನಲ್ ಏನಾದ್ರು ಬರುತ್ತಾ, ಇಲ್ಲ ಆ ತರ ಆಗುತ್ತಾ. ಇಲ್ಲ ಅಂದ್ರೆ ನೋಡಿ, ಲಾಸ್ಟ್ ಸೀಸನ್ ಯಾವ ತರ ಇತ್ತು ಅಂದ್ರೆ PBKS RCB PBKS ಅಲ್ಲಿ ಇದ್ದಿದ್ದು. ಅಲ್ಲಿ RCB ಕ್ವಾಲಿಫೈಯರ್ 1 ವಿನ್ ಆಗಿತ್ತು, ಡೈರೆಕ್ಟ್ ಆಗಿ ಫೈನಲ್ ಹೋಗಿತ್ತು. ಅದಾದ್ಮೇಲೆ PBKS ಮ್ಯಾಚ್ ನ ಸೋತಿದ್ರು. ಅದಾದ್ಮೇಲೆ ಕ್ವಾಲಿಫೈಯರ್ 2 ಅಲ್ಲಿ ಮ್ಯಾಚ್ ನ ವಿನ್ ಆಗಿ ಮತ್ತೆ ಫೈನಲ್ ಗೆ PBKS ಬಂದಿತ್ತು. ಈ ಸೀಸನ್ ಅದೇ ತರ ಏನಾದ್ರು ಆಗುತ್ತಾ, ಇಲ್ಲ ಏನಾದ್ರು ಬೇರೆ ತರ ಆಗುತ್ತಾ? ಇವಾಗ ನೋಡಿ, ಮೆಜಾರಿಟಿ ಆಫ್ ದ ಟೈಮ್ಸ್ ಯಾವ ಟೀಮ್ಸ್ ವಿನ್ ಆಗಿದಾವೆ ಅಂದ್ರೆ ಫೈನಲ್ ನ ಬಂದು ಇವರೇ, ಯಾರು ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರಲ್ವ ಅವರೇ ವಿನ್ ಆಗಿರೋದು. ಈ ಸೀಸನ್ ನೋಡೋಣ ಅದೇ ತರ ಏನಾದ್ರು ಕಂಟಿನ್ಯೂ ಆಗುತ್ತಾ, ಇಲ್ಲ ಅಂದ್ರೆ ಅದನ್ನ ಬ್ರೇಕ್ ಮಾಡ್ತಾರ ಅಂತ. RCB GT ಈ ಸೀಸನ್ ಅಲ್ಲಿ 2 ಬಾರಿ ಮುಖಾಮುಖಿ ಆಗಿರೋದು. ಮೊದಲನೇ ಬಾರಿ ಮುಖಾಮುಖಿ ಆಗಿದ್ದಾಗ ಒಂಥರ ಲೋ ಸ್ಕೋರಿಂಗ್ ಗೇಮ್ ಆಗಿತ್ತು ನಮ್ಮ ಬೆಂಗಳೂರು ಸ್ಟೇಡಿಯಂ ಅಲ್ಲಿ. ಅದಾದ್ಮೇಲೆ ಎರಡನೇ ಬಾರಿ ಆಡಿದಾಗ ಇದು ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು ಗುಜರಾತ್ ಸ್ಟೇಡಿಯಂ ಅಲ್ಲಿ. ನೋಡಿ, ನಮ್ಮ ಹೋಮ್ ಗ್ರೌಂಡ್ ಅಂತ ಬಂದಾಗ ನಾವು ಡಾಮಿನೇಟ್ ಮಾಡಿದ್ವಿ, GT ಹೋಮ್ ಗ್ರೌಂಡ್ ಅಂತ ಬಂದಾಗ GT ಡಾಮಿನೇಟ್ ಮಾಡಿತ್ತು. ಇದರಲ್ಲಿ ಎರಡರಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಯಾರಂದ್ರೆ ನಮ್ಮ RCB ಅಂತ ಬಂದಾಗ 2 ಮ್ಯಾಚ್ ಅಲ್ಲೂ ಒಂಥರ ದೇವದತ್ ಪಡಿಕಲ್ ಸಖತ್ತಾಗಿ ಆಡಿದ್ದಾರೆ. ಒಂದು ಮ್ಯಾಚ್ 40 ರನ್ಸ್ ಸ್ಕೋರ್ ಮಾಡಿದ್ರೆ, ಇನ್ನೊಂದು ಮ್ಯಾಚ್ 50+ ರನ್ಸ್ ಸ್ಕೋರ್ ಮಾಡಿದ್ರೆ ಮೊದಲನೇ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಅವ್ರ ಕಡೆ ಏನು ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂದು ಗಿಲ್ ಕಡೆಯಿಂದ ಒಂದು 30+, ಇವರು ಬಟ್ಲರ್ ಕಡೆಯಿಂದ ಒಂದು ಸ್ವಲ್ಪ ಕ್ಯಾಮ್ ಅಂತ ಬಂತು ಅಷ್ಟೇ. ಇನ್ನ ಯಾರು ಅಷ್ಟೊಂದು ಆಡಿಲ್ಲ. ಅದಾದ್ಮೇಲೆ ಎರಡನೇ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿದ್ರು. ಇವ್ರ ವಿರುದ್ಧ 80+ ರನ್ಸ್ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ದೇವದತ್ ಪಡಿಕಲ್ ಒಂದು 50+ ರನ್ಸ್ ಸ್ಕೋರ್ ಮಾಡ್ತಾರೆ. ಇವ್ರ ಕಡೆ ದೇವದತ್ ಪಡಿಕಲ್ 2 ಮ್ಯಾಚ್ ಅಲ್ಲೂ ಸಖತ್ತಾಗಿ ಆಡಿದ್ರೆ ಇವರು ಗುಜರಾತ್ ಅಂತ ಬಂದಾಗ ಗುಜರಾತ್ ಕಡೆ ಸಾಯಿ ಸುದರ್ಶನ್ ಸೆಂಚುರಿನ ಮಾಡಿರೋದು. ಈ ಸಾಯಿ ಸುದರ್ಶನ್ ಏನಾಗುತ್ತಾ ಗೊತ್ತಿಲ್ಲ. ನಮ್ಮ RCB ಅಂತ ಬಂದಾಗ ಏನಾಗುತ್ತಾ ಗೊತ್ತಿಲ್ಲ. ಅವ್ರು ಒಂಥರ ಡಿಫ್ರೆಂಟ್ ಬ್ಯಾಟರ್ ಆಗಿ ಆಡ್ತಾರೆ, ಒಂಥರ ಕೆಳಗಡೆನೆ ಸಖತ್ತಾಗಿ ಆಡ್ತಾರೆ. ವಿಕೆಟ್ ಇತ್ತಂತ ಕಷ್ಟ RCB ಗೆ. ಆ ರೀತಿ ಆಡ್ಬಿಟ್ಟು RCB ವಿರುದ್ಧ ಮ್ಯಾಚ್ ನ ವಿನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅವರು ಸಾಯಿ ಸುದರ್ಶನ್. ಇವತ್ತು ಅಷ್ಟೇ ಒಂಥರ ಸಾಯಿ ಸುದರ್ಶನ್ ಹೇಳಕ್ಕೆ ಆಗಲ್ಲ, ಸಖತ್ತಾಗಿ ಆಡ್ತಾ ಇದ್ರೆ. ಇವ್ರದ್ದು GT ಬಂದು ಟಾಪ್ ಆರ್ಡ್ರು, ಟಾಪ್ 3 ಇದಾರಲ್ವಾ, ಅವರೇ ಒಂಥರ ಮೇನ್ ಬ್ಯಾಟರ್ಸ್. ಅವ್ರನ್ನೇನಾದ್ರು ಅರ್ಲಿ ವಿಕೆಟ್ಸ್ ತಗೋಬಿಟ್ರೆ ಈಸಿ ಆಗುತ್ತೆ. ಬಟ್ ನೋಡಿ, ಅವ್ರು ವಿಕೆಟ್ಸ್ ಕೊಡಲ್ಲ. ನಮ್ಮ RCB ಟೀಮ್ಗೆ ಅಂತಲ್ಲ, ಬೇರೆ ಯಾವ್ದೇ ಟೀಮ್ಸ್ ಅವ್ರು ವಿಕೆಟ್ಸ್ ಕೊಡಲ್ಲ. ಅವ್ರೇನಾದ್ರು ವಿಕೆಟ್ಸ್ ಕೊಟ್ಟವ್ರಂದ್ರೆ ಅವ್ರು ಒಂಥರ ಮ್ಯಾಚ್ ನ ಸೋತಂಗಿನೇ. ಆದ್ರೆ ನೋಡಿ, ಎಲ್ಲರಿಗೂ ಗೊತ್ತು GT ಟಾಪ್ 3 ಏನಾದ್ರು ಎತ್ಕೊಂಡ್ಬಿಟ್ರೆ ಆರಾಮಾಗಿ ಮ್ಯಾಚ್ ವಿನ್ ಆಗ್ಬೋದಂತ. ಬಟ್ ಆದ್ರೂ ಗೊತ್ತಿದ್ಮೇಲೆ ಅವ್ರು ವಿಕೆಟ್ಸ್ ತಗೊಳಕ್ ಆಗಲ್ಲ. ಆ ತರ ಆಡ್ತಾರೆ ಅವ್ರು GT ಅವ್ರು, ಸಖತ್ತಾಗಿ ಆಡ್ತಾರೆ. ಇವತ್ತು ಒಂಥರ RCB ಗೂ ಒಂಥರ ಕಷ್ಟ ಇರುತ್ತೆ, GT ಗೂ ಒಂಥರ ಕಷ್ಟ ಇರುತ್ತೆ. ಇದೊಂಥರ ಇಬ್ಬರದು ಇವತ್ತು ಯಾವ ತರ ಇದೆ ಅಂದ್ರೆ ಬ್ಯಾಟಲ್ 50-50 ಅಂತಾನೆ ಹೇಳ್ಬೋದು. ಹೌದು, ನಮ್ಗ್ ಪಾಸಿಟಿವ್ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ, ಇವತ್ತು ಮ್ಯಾಚ್ ಆಡ್ತಾ ಇರೋದು ಇದ್ರಲ್ಲಲ್ವಾ, ಧರ್ಮಶಾಲದಲ್ಲಿ ನಾವು PBKS ವಿರುದ್ಧ ಒಂದು ಮ್ಯಾಚ್ ಆಡಿದೀವಿ. ಅದೊಂದು ಸ್ವಲ್ಪ ನಮ್ಗೆ ಅಡ್ವಾಂಟೇಜ್. ಅದು ಮ್ಯಾಚ್ ಆಡಿರೋದಲ್ದಿರ ಅವ್ರ ವಿರುದ್ಧ ವಿನ್ ಕೂಡ ಆಗಿದೀವಿ. ಅದೊಂದು ಅಡ್ವಾಂಟೇಜ್ ಇದೆ ನಮ್ಗೆ. ಬಟ್ GT ಅಂತ ಬಂದಾಗ ಇವರು GT ಅವರು ಇದುವರೆಗೂ ಆ ಸ್ಟೇಡಿಯಂ ಅಲ್ಲಿ ಈ ಸೀಸನ್ ಅಲ್ಲಿ ಒಂದು ಮ್ಯಾಚ್ ಆಡಿಲ್ಲ. ಆದ್ರಿಂದ ಒಂಥರ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಸೈಕಲಾಜಿಕಲ್ ಅಡ್ವಾಂಟೇಜ್ ಸ್ವಲ್ಪ RCB ಇದೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಅವ್ರಿಗೂ ಒಂಥರ ಅಡ್ವಾಂಟೇಜ್ ಮತ್ತೆ ಪಾಸಿಟಿವ್ ಅನ್ನೋದು ಏನಿದೆ ಅಂದ್ರೆ, ಅವ್ರದಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಅಲ್ವಾ, ಟಾಪ್ 3 ರನ್ಸ್ ನ ಸ್ಕೋರ್ ಮಾಡ್ತಾ ಇರೋದು. ಅದಾದ್ಮೇಲೆ ಇವರು ಬೌಲಿಂಗ್ ಅಲ್ಲಿ ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್, ಅರ್ಷದ್ ಖಾನ್ ಪ್ರತಿಯೊಬ್ರು ಬೌಲಿಂಗ್ ಅಲ್ಲಿ ಸಖತ್ತಾಗಿ ಮಾಡ್ತಾರೆ. ಮತ್ತೆ ಸಾಲಿದ ಜೇಸನ್ ಹೋಲ್ಡರ್ ಅವ್ರ ಕಡೆಯಿಂದ ಒಂಥರ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇರೋದು. ನಮ್ಮ RCB ವಿರುದ್ಧ ನೋಡಿದ್ರಲ್ವಾ, ಕ್ಯಾಚ್ ತಗೊಂಡು ಅದೊಂದು ಸ್ವಲ್ಪ ಕಾಂಟ್ರವರ್ಸಿ ಅನ್ನೋದಾಯ್ತು. ಬಟ್ ಆ ಕ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತೆಲ್ಲ ಇದು ಮಾಡಿದ್ವಲ್ಲ. ನಮ್ಮ RCB ಮೇಲೆ ವಿಕೆಟ್ಸ್ ತಗೊಂಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು ಆ ಮ್ಯಾಚ್ ಅಲ್ಲಿ. GT ಕಡೆ ಎಷ್ಟು ಅಂತ ಆಗಿರೋದೇನಂದ್ರೆ, ಅವ್ರ ಬೌಲಿಂಗ್ ಯೂನಿಟ್ ಅಂತ ಸಖತ್ ಪ್ರಾಮಿಸ್ ಮಾಡ್ತಾರೆ. ಏನಂದ್ರೆ ಸಖತ್ತಾಗಿ ಆಡ್ತಾರೆ. ನೋಡಿ, ಪ್ರತಿಯೊಬ್ರು ಒಂಥರ ಫಾಸ್ಟ್ ಬೌಲರ್ಸ್ ಯಾವ ತರ ಅಂದ್ರೆ ಪ್ರತಿಯೊಬ್ಬ ಆಪೋನೆಂಟ್ಸ್ ಒಂಥರ ತಿಂದಾಗ್ಬಿಡ್ತಾರೆ ಅಂತ ಹೇಳ್ಬೋದು. ಆ ರೇಂಜ್ ಮಾಡ್ತಾರೆ ಬೌಲಿಂಗ್ GT ಕಡೆ. ಅದೇ ನಮ್ಮ RCB ಅಂತ ಬಂದಾಗ RCB ಕಡೆ ಸ್ಟ್ರೆಂತ್ ಇರೋದು ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಟಾಪ್ ಆರ್ಡರ್ ರನ್ಸ್ ಬಂದಿದೆ, ಮಿಡ್ ಆರ್ಡರ್ ರನ್ಸ್ ಬಂದಿದೆ, ಲೋಯರ್ ಆರ್ಡರ್ ರನ್ಸ್ ಬಂದಿದೆ. ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದಾರೆ. ಬಟ್ ನಮ್ಗೆ ಸ್ವಲ್ಪ ಕನ್ಸರ್ನ್ ಇರೋದೇನು ಅಂದ್ರೆ ಬೌಲಿಂಗ್ ಯೂನಿಟ್ ಅಲ್ಲಿ ನೋಡಿ, ಭುವನೇಶ್ವರ್ ಕುಮಾರ್ ಸಖತ್ತಾಗಿ ಮಾಡ್ತಾರೆ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಬಟ್ ಜಾಸ್ ಹಾಜಲ್ವುಡ್ ನೋಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ಈ ಸೀಸನ್ ಅವ್ರ ಕಡೆ ಅಷ್ಟೊಂದು ಹೋಗಿಲ್ಲ. ಒಂಥರ ಎಲ್ಲಾ ಮ್ಯಾಚಸ್ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ಮತ್ತೆ ಕುರ್ನಾಲ್ ಪಾಂಡ್ಯ ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗಿ ಮಾಡ್ತಾ ಇದಾರೆ. ಸುಯೇಶ್ ಶರ್ಮನು ಅಷ್ಟೇ ಒಂಥರ ಸಖತ್ತು ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಹೌದು, ಅವರು ಈ ಸೀಸನ್ ಅಲ್ಲಿ ವಿಕೆಟ್ಸ್ ತೆಗಿಯಕ್ ಆಗ್ತಿಲ್ಲ, ಒಂಥರ ರನ್ಸ್ ನ ಜಾಸ್ತಿ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅದರಿಂದ ನಮ್ದು ಬೌಲಿಂಗ್ ಸ್ವಲ್ಪ ಕನ್ಸರ್ನ್ ಅನ್ನೋದಿದೆ. ಬಟ್ ಆದ್ರೆ ಏನಂದ್ರೆ, ಅಂಡರ್ ಪ್ರೆಷರ್ ಗೇಮ್ ಅಂತ ಬಂದಾಗ ಮತ್ತೆ ಇಂಪಾರ್ಟೆಂಟ್ ಗೇಮ್ ಅಂತ ಬಂದಾಗ ಆಸಿಸ್ ಪ್ಲೇಯರ್ಸ್ ಒಂಥರ ಪ್ಲೇಗ್ ಬರ್ತಾರ ಅಂತ ಹೇಳ್ಬೋದು. ಆದ್ರಿಂದ ನಂಗೆ ಅನ್ಸಾಗಿ ಇವತ್ತು ಜಾಸ್ ಹಾಜಲ್ವುಡ್ ಏನಾದ್ರು ಪ್ಲೇಗ್ ಬರ್ತಾರ ನೋಡೋಣ. ಇವತ್ತೇನಾದ್ರು RCB ಮ್ಯಾಚ್ ವಿನ್ ಆಗ್ಬೇಕಾದ್ರೆ ಮಾಡ್ಬೇಕಾಗಿರೋದು ಒಂದೇ, GT ಟಾಪ್ ಆರ್ಡರ್ ಇರ್ತಾರಲ್ವಾ, ಟಾಪ್ 3 ಬ್ಯಾಟ್ಸ್ಮನ್ಸ್, ಅವ್ರನ್ನ ಅರ್ಲಿ ವಿಕೆಟ್ಸ್ ತಗೋಬೇಕು. ಅವ್ರನ್ನೇನಾದ್ರು ಅರ್ಲಿ ವಿಕೆಟ್ಸ್ ತಗೋಬಿಟ್ರೆ ನೋಡಿ RCB ಮ್ಯಾಚ್ ಈಸಿಯಾಗಿ ವಿನ್ ಆಗ್ಬೋದು. ನೋಡಿ, ಎಲ್ಲರಿಗೂ ಗೊತ್ತು ಅವ್ರದ್ದು ಅರ್ಲಿ ವಿಕೆಟ್ಸ್ ತಗೋಬಿಟ್ರೆ ಮ್ಯಾಚ್ ನ ವಿನ್ ಆಗ್ಬೋದು ಅಂತ. ಬಟ್ ಆದ್ರೂ ಅವ್ರು ವಿಕೆಟ್ಸ್ ಕೊಡಲ್ಲ, ಆ ರೇಂಜ್ ಆಡ್ತಾರೆ. ನೋಡಿ, ಅವ್ರು ಯಾವ್ದೋ ಕೊಲಾಪ್ಸ್ ಆಗಿರೋ ಮ್ಯಾಚಸ್ ಎಲ್ಲ ನೋಡಿ, ಅವ್ರು 3 ಯಾವ ಮ್ಯಾಚ್ ಕೊಲಾಪ್ಸ್ ಆಗಿದಾರೋ ಅವತ್ತೊಂದು ಮ್ಯಾಚ್ ಸೋತಿದ್ದಾರೆ.
ಅವ್ರು ನೋಡಿ ಅದನ್ನ ಬಿಟ್ಟು ಬೇರೆ ಮ್ಯಾಚಸ್ ಎಲ್ಲ ಇವ್ರು ಯಾವ್ಯಾವ ಮ್ಯಾಚಸ್ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಆ ಪ್ರತಿಯೊಂದು ಮ್ಯಾಚ್ ವಿನ್ ಆಗಿದ್ದಾರೆ. ಆ ತರ ಆಡ್ತಾ ಇರೋದು ಅದೇಂಗೋ ಗೊತ್ತಾಗ್ತಾ ಇಲ್ಲ. ಇವರು ಹೊಡೆಯೋದ್ ರನ್ಸೇ ಗೊತ್ತಾಗಲ್ಲ. ಕೆಲ ಕಡೆಗಳನ್ನ ಆಡ್ತಾರೆ, ನಿಧಾನಕ್ಕೆ ಆಡ್ಕೊ ಬರ್ತಾ ಇರ್ತಾರೆ. ಬಟ್ ನೋಡಿ ಸ್ಕೋರ್ ನೋಡಿದ್ರೆ ಒಂದು 6 ಓವರ್ ಮೇಲೆ ನೋಡ್ಬಿಟ್ರೆ ಒಂಥರ ಹೆವಿ ಸ್ಕೋರ್ ಬಂದ್ಬಿಟ್ಟಿರುತ್ತೆ. ನಮ್ ಬೇರೆ ಟೀಮ್ಸ್ ಎಲ್ಲ ಹೊಡೆಯೋದು ಯಾರಬ್ರಿ ಪಂಜಾಬ್ ಕಡೆ ಇರ್ಬೋದು, ಮತ್ತೆ ಹೈದರಾಬಾದ್ ಕಡೆ ಇರ್ಬೋದು, ಎಲ್ಲ ಹೊಡೆಯೋದು. ನಮ್ಮ RCB ಕಡೆನೂ ಅಷ್ಟೇ ಎಲ್ಲ ಹೊಡೆಯೋದೆಲ್ಲ ಗೊತ್ತಾಗ್ತದೆ, ಏನ್ ಹಿಂಗ್ ಹೊಡಿತಾ ಇದಾರೆ ಅನ್ಸುತ್ತೆ. ಬಟ್ GT ಬ್ಯಾಟಿಂಗ್ ನೋಡಿದಾಗ ನಿನ್ಕ ಅವ್ರು ಹೊಡಿತಾ ಇದಾರೆ ಅಂತಾನೆ ಅನ್ಸಲ್ಲ, ಬಟ್ ರನ್ಸ್ ಮಾತ್ರ ಬಂದ್ಬಿಟ್ಟಿರುತ್ತೆ. ಆ ತರ ಅವ್ರದ್ದು ನೋಡಿ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ಟಾಪ್ ಆರ್ಡರ್ ಅಲ್ಲಿ. ಇವ್ರಿಗೆ ನೋಡಿ GT ಏನಾದ್ರು ವಿನ್ ಆಗ್ಬೇಕಾದ್ರೆ GT ಬಂದು ಬೌಲಿಂಗ್ ಅಲ್ಲ, ಅವ್ರ ಬೌಲಿಂಗ್ ಏನಾದ್ರು ನಮ್ಮ RCB ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ ಅವ್ರನ್ನೆಲ್ಲ ಏನಾದ್ರು ಪವರ್ ಪ್ಲೇ ದಲ್ಲಿ ಏನಾದ್ರು ವಿಕೆಟ್ಸ್ ತಗೋಬಿಟ್ರೆ ನಮ್ಮ RCB ಸ್ವಲ್ಪ ಸ್ಟ್ರಗಲ್ ಪಡುವ ಸಾಧ್ಯತೆ ಇದೆ. ಆದ್ರಿಂದ GT ಅವರು ಪವರ್ ಪ್ಲೇ ದಲ್ಲಿ ವಿಕೆಟ್ಸ್ ತಗೊಳಕ್ ನೋಡ್ತಾ ಇರ್ತಾರೆ. ಬಟ್ ನಮ್ಮ RCB ಅವರು ಟಾಪ್ 3 ಏನಾದ್ರು ಎತ್ಕೊಬಿಟ್ರೆ ಸ್ವಲ್ಪ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ಇವ್ರು ಏನಾದ್ರು ನಮ್ಮ ವಿಕೆಟ್ಸ್ ಟಾಪ್ ಅಲ್ಲಿ ಎತ್ತಿದ್ರು ಕೂಡ ಒಂಥರ ಮಿಡ್ ಆರ್ಡರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. RCB ಕಡೆ ಒಂಥರ ಲೋಯರ್ ಆರ್ಡರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ಕೋತಾರೆ. ಬಟ್ GT ಕಡೆ ಆತರ ಇಲ್ಲ, ಟಾಪ್ 3 ಹೋಗ್ಬಿಟ್ರೆ ನೆಕ್ಸ್ಟ್ ಬರೋರು ವಾಷಿಂಗ್ಟನ್ ಸುಂದರ್, ರಾಹುಲ್ ತಿವಾಟಿಯಾ ಇವೆಲ್ಲ ಅಷ್ಟೊಂದು ಜನ ಪ್ರಾಮಿಸ್ ತೋರಿಸಿಲ್ಲ. ಆದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಅನ್ನೋದು RCB ಇದೆ. ನೋಡೋಣ ಏನ್ ಮಾಡ್ತಾರಂತ. ಇವರಿಬ್ಬರದು ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ IPL ಅಲ್ಲಿ ಟುಡೇ ಅಂತ ಬಂದಾಗ 8 ಮ್ಯಾಚಸ್ ಆಡಿರೋದು. 8 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ RCB ವಿನ್ ಆದ್ರೆ ಇನ್ 4 ಮ್ಯಾಚಸ್ GT ವಿನ್ ಆಗಿರೋದು. ಇಲ್ಲಿ ನೋಡಿ ಒಂಥರ ಈಕ್ವಲ್ ಬ್ಯಾಟಲ್ ಇದೆ. ಎರಡು ಟೀಮ್ಸ್ ಅಷ್ಟೇ ಒಂಥರ ಈಕ್ವಲ್ ಆಗಿ ವಿನ್ ಆಗಿದ್ದಾರೆ. ಇವತ್ತು ಯಾರು ಲೀಡ್ ತಗೋತಾರ ಅನ್ನೋದೇ ಇಂಪಾರ್ಟೆಂಟ್. ನೋಡೋಣ, ಇದು ಲೀಗ್ ಮ್ಯಾಚಸ್ ಎಲ್ಲ ಅದು ಅಲ್ಲಿಗೆ ಮರ್ತ್ ಬಿಡ್ಬೇಕು. ಇವಾಗ ಏನಿದ್ರು ಒಂಥರ ಒನ್ ಮ್ಯಾಚ್ ಅಟ್ ಎ ಟೈಮ್ ಅನ್ನೋ ತರ ಆಡ್ಬೇಕು. ಇಬ್ಬರದು ಒಂಥರ ಇವತ್ತು ಸಖತ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಮ್ಯಾಚ್ ಬೇರೆ ಆಡ್ತಾ ಇರೋದು ಇದು ಯಾವ್ದ್ರಲ್ಲಿ ಧರ್ಮಶಾಲಾ ಸ್ಟೇಡಿಯಂ ಅಲ್ಲಿ ಅಲ್ವಾ. ಈ ಧರ್ಮಶಾಲಾ ಸ್ಟೇಡಿಯಂ ಯಾವ ತರ ಅಂದ್ರೆ ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಸ್ಟಾರ್ಟಿಂಗ್ ಅಲ್ಲಿ 1 to 6 ಓವರ್ಸ್ ಇಲ್ಲ 1 to 8 ಓವರ್ಸ್ ತನಕ ಒಂಥರ ಫಾಸ್ಟ್ ಬೌಲರ್ ಸ್ವಲ್ಪ ಎಫೆಕ್ಟಿವ್ ಆಗುವ ಸಾಧ್ಯತೆ ಇದೆ. ಏನಕ್ಕೆ ಸೀಮ್ ಸ್ವಿಂಗ್ ಅನ್ನೋದು ಫಾಸ್ಟ್ ಬೌಲರ್ ಇನ್ಸೆಲ್ ಸಿಗುತ್ತೆ. ಆದ್ರಿಂದ ಸ್ವಲ್ಪ ಫಾಸ್ಟ್ ಬೌಲರ್ಸ್ ಎಫೆಕ್ಟಿವ್ ಆಗಿರ್ತಾರೆ. ಅದಾದ್ಮೇಲೆ ಸ್ಪಿನ್ನರ್ಸ್ ಅಂತೂ ಇದರಲ್ಲಿ ನೆಗೆಟಿವ್ ಆಗ್ಬಿಡ್ತಾರೆ ಅಂತ ಹೇಳೋದು. ಹೌದು, ಸ್ಪಿನ್ನರ್ಸ್ ಕೈಲಿ ಏನೋ ಡಾಮಿನೇಟ್ ಮಾಡಕ್ಕಾಗಲ್ಲ. ಇಲ್ಲಿ ಏನಿದ್ರು ಡಾಮಿನೇಟ್ ಮಾಡೋದು ಯಾರಾದ್ರೆ ಫಾಸ್ಟ್ ಬೌಲರ್ಸ್ ಮತ್ತೆ ಬ್ಯಾಟರ್ಸ್ ಅಷ್ಟೇ. ಎಲ್ಲ ಪ್ಲೇಗ್ ಬರಲ್ಲ ಅಷ್ಟೇ. ಮತ್ತೆ ಈ ಗ್ರೌಂಡ್ ಅಲ್ಲಿ ಮ್ಯಾಚಸ್ ಎಲ್ಲ ಆಡಿದಾಗೆಲ್ಲ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿದೆ ಅಂತ ಹೇಳ್ಬೋದು. ಹೌದು, ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ಲ, ಆದ್ರಿಂದ ಹೈ ಸ್ಕೋರಿಂಗ್ ಗೇಮ್ಸ್ ಆಗ್ತಾ ಇರೋದು. ಇವತ್ತು ಅಷ್ಟೇ ನಾವು ಹೈ ಸ್ಕೋರಿಂಗ್ ಗೇಮ್ ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಎರಡೂ ಕಡೆನೂ ಬ್ಯಾಟಿಂಗ್ ಅಲ್ಲಿ ಸಾಕಾಗಿದೆ. ಇವ್ರದ್ದು ಟಾಪ್ ಆರ್ಡರ್ ಚೆನ್ನಾಗಿದೆ. ನಮ್ದು RCB ಓವರ್ ಆಲ್ ಯೂನಿಟ್ ಅಂತ ನೋಡಿದಾಗ ಬ್ಯಾಟಿಂಗ್ ಅಲ್ಲಿ ಸಗದಾಗಿನೇ ಕಾಣ್ತಾ ಇದೆ. ಆದ್ರಿಂದ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಮತ್ತೆ ಇವತ್ತು ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ತರ ಇರುತ್ತೆ ಅಂದ್ರೆ, ಇವತ್ತು ಪಿಲ್ಸಾಲ್ಟ್ ಏನಾದ್ರು ಟೀಮ್ಗೆ ಎಂಟ್ರಿ ಕೊಡ್ತಾರ ಅಂತ ಅಂದ್ರೆ ಇವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ರಜತ್ ಪಟ್ಟಿದಾರು ಅವರು ಇವತ್ತು ಡೌಟ್ ಅನ್ಸ್ತಾ ಇದೆ. ಅದರಿಂದ ವೆಂಕಟೇಶ್ ಅಯ್ಯರು ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡ್ತಾರೆ. ನೀವೇನಾದ್ರೂ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾದ್ರೆ ಇದ್ರ ಬಗ್ಗೆ ಪ್ಲೇಯಿಂಗ್ 11 ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಿನ್ನೆ, ಅದನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಆಡ್ ಮಾಡ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ಇವ್ರು GT ಅಂತ ಬಂದಾಗ GT ಏನು ಚೇಂಜಸ್ ಮಾಡೋ ಡೌಟ್ ಇದೆ ನನ್ಗೆ ಅನ್ಸಿದಂಗೆ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಇವತ್ತು ಇದು ಧರ್ಮಶಾಲಾ ಸ್ಟೇಡಿಯಂ ಅಲ್ಲ, ಈ ಸ್ಟೇಡಿಯಂ ಅಂತ ಬಂದಾಗ ಇಲ್ಲೊಂಥರ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೊಳಕ್ ನೋಡ್ತಾರೆ. ಹೌದು, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಚೇಸ್ ಮಾಡೋದು ಈಸಿ, ಒಂದು ಟಾರ್ಗೆಟ್ ಅನ್ನೋದು ಇರುತ್ತೆ, ಅದನ್ನ ನೋಡ್ಕೊಂಡು ಈಸಿಯಾಗಿ ಚೇಸ್ ಮಾಡ್ಬೋದು. ಆದ್ರಿಂದ ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಇಲ್ಲಿ ಯಾರು ಮ್ಯಾಚ್ ವಿನ್ ಆಗ್ತಾರೆ ಅವ್ರು ಡೈರೆಕ್ಟ್ ಆಗಿ ಫೈನಲ್ ಗೆ ಹೋಗ್ತಾರೆ. ಎರಡು ಟೀಮ್ಸ್ ಅಷ್ಟೇ ವಿನ್ ಆಗ್ಬಿಟ್ಟು ಡೈರೆಕ್ಟ್ ಫೈನಲ್ ಗೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ. RCB ಅಷ್ಟೇ ವಿನ್ ಆಗ್ಬಿಟ್ಟು ಒಂಥರ ಫೈನಲ್ ಗೆ ಹೋಗ್ಬಿಡೋಣ, ಸುಮ್ನೆ ಕ್ವಾಲಿಫೈರ್ 2 ಅವೆಲ್ಲ ಆಡೋದು ರಿಸ್ಕು, ಸುಮ್ನೆ ಡೈರೆಕ್ಟ್ ಫೈನಲ್ ಗೆ ಹೋಗ್ಬಿಡೋಣ ಅಂತ ನೋಡ್ತಾ ಇರ್ತಾರೆ. GT ಅಷ್ಟೇ, GT ಡೈರೆಕ್ಟ್ ಆಗಿ ಫೈನಲ್ ಗೆ ಹೋಗ್ಬಿಡೋಣ, ಸುಮ್ನೆ ಕ್ವಾಲಿಫೈರ್ 2 ಎಲ್ಲ ಆಡೋದು ಬೇಡ ಅಂತ ಅನ್ಕೊತಾ ಇರ್ತಾರೆ. ನೋಡೋಣ ಯಾರು ವಿನ್ ಆಗ್ಬಿಟ್ಟು ಡೈರೆಕ್ಟ್ ಫೈನಲ್ ಗೆ ಹೋಗ್ತಾರ, ಇಲ್ಲ ಯಾರು ಸೋತ್ಬಿಟ್ಟು ಕ್ವಾಲಿಫೈರ್ 2 ಹೋಗ್ತಾರ ಅಂತ ನೋಡೋಣ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. RCB ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ಸ್ಟ್ರೆಂತ್ ಇರೋದು, ಅದೇ GT ಅಂತ ಬಂದಾಗ GT ಬೌಲಿಂಗ್ ಅಲ್ಲಿ ಸಾಕಷ್ಟು ಸ್ಟ್ರೆಂತ್ ಆಗಿರೋದು. ಬಟ್ RCB ಏನಾದ್ರು ವಿನ್ ಆಗ್ಬೇಕಾದ್ರೆ GT ಕಡೆ ಟಾಪ್ 3 ಇದಾರಲ್ವಾ ಬ್ಯಾಟ್ಸ್ಮನ್ಸ್, ಅವ್ರನ್ನೇನಾದ್ರು ಅರ್ಲಿ ವಿಕೆಟ್ಸ್ ಅನ್ನ ತಗೋಬಿಟ್ರೆ RCB ಈಸಿಯಾಗಿ ವಿನ್ ಆಗ್ಬೋದು. ಬಟ್ ಇವ್ರು ಏನಾದ್ರು GT ಏನಾದ್ರು ವಿನ್ ಆಗ್ಬೇಕಾದ್ರೆ ಇವ್ರು ಬೌಲಿಂಗ್ ಯೂನಿಟ್ ಸಖತ್ ಕೆಲಸ ಮಾಡ್ಬೇಕು. RCB ಬ್ಯಾಟ್ಸ್ಮನ್ಸ್ ಏನಾದ್ರು ಎಲ್ಲಾರನ್ನೂ ಕಟ್ ಆಗ್ಬೇಕು. ನಮ್ಮ RCB ಯಾವ ತರ ಅಂದ್ರೆ ಡೆಪ್ತ್ ಇದೆ ಬ್ಯಾಟಿಂಗು, ಆದ್ರಿಂದ GT ಬೌಲರ್ಸ್ ಒಂಥರ ಚಾಲೆಂಜ್ ಅಂತ ಹೇಳ್ಬೋದು. ಬಟ್ ನಮ್ಮ RCB ಬ್ಯಾಟ್ಸ್ಮನ್ಸ್ ಅಷ್ಟೇ GT ಬೌಲರ್ಸ್ ಎದುರಿಸೋದು ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಹಂಗನ್ಸಿದಾಗ ಇವೆರಡು ಕಂಪೇರ್ ಮಾಡಿ ನೋಡಿದಾದ್ಮೇಲೆ ನನಗೆ RCB ವಿನ್ ಆಗುತ್ತೆ ಅನಿಸ್ತಾ ಇದೆ. ಏನಕ್ಕಂದ್ರೆ ನೋಡಿ, ನಮ್ಮ RCB ಕಡೆ ಡೆಪ್ತ್ ಇದೆ ಬ್ಯಾಟಿಂಗು, ಇವ್ರದ್ದು ಬೌಲಿಂಗ್ ಯೂನಿಟ್ ಸಾಕಷ್ಟು ಸ್ಟ್ರಾಂಗ್ ಇರೋದಲ್ಲ. ಆದ್ರಿಂದ ನಮ್ಮ RCB ಅವರು ಲೋಯರ್ ಆರ್ಡರ್ ತನಕ ಇರೋದ್ರಿಂದ ಇವಾಗ ಅರ್ಲಿ ವಿಕೆಟ್ಸ್ ಏನಾದ್ರು ನಮ್ಮ RCB ಕಡೆ ಕಳ್ಕೊಂಡ್ರು ಒಂಥರ ಲೋಯರ್ ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಬಂದಿದೆ. ಆದ್ರಿಂದ ಯಾರೋ ಒಬ್ರು ನಿಂತ್ಕೊಂಡು ಆಡ್ತಾರೆ, ಆ ಕೆಪಾಸಿಟಿ ಇದೆ RCB ಗೆ. ಬಟ್ GT ಗೆ ಆತರ ಇಲ್ಲ. ಆದ್ರಿಂದ ನಾನು RCB ವಿನ್ ಆಗುತ್ತೆ ಅನಿಸ್ತಾ ಇದೆ. RCB ಮ್ಯಾಚ್ ನ ವಿನ್ ಆಗ್ಬಿಟ್ಟು ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಡುತ್ತೆ. ಇದು ನನ್ನ ಅನಿಸಿಕೆ. ಇವಾಗ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರು ವಿನ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ, ಯಾರು ಸೋತ್ಬಿಟ್ಟು ಕ್ವಾಲಿಫೈರ್ 2 ಆಡ್ತಾರಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.